ಎಲ್ಲ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ನಾನು ಗಿರೀಶ್ ಪಾಟಗರ್, ಯಶಸ್ವಿ ನವೋದಯ ತರಬೇತಿ ಕೇಂದ್ರದ ಸಂಚಾಲಕ ಮತ್ತು ಮುಖ್ಯ ತರಬೇತಿದಾರ. ಇದು ನನ್ನ ಯೂಟ್ಯೂಬ್ ಚಾನಲ್. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಖಂಡಿತವಾಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಇನ್ಫಾರ್ಮೇಶನ್ ಆಗಲಿ ವಿಡಿಯೋಸ್ಗಳಾಗಲಿ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಹೋದ ವರ್ಷದ ರಿಸಲ್ಟ್ ನೋಡ್ಬೇಕಂತಂದ್ರೆ ಮೊರಾರ್ಜಿಯಲ್ಲಿ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಪಡೆದಂತ ಪುನೀತ್ ಬಸವರಾಜ್ ಮುಳುಗುಂದ್ ಈ ವಿದ್ಯಾರ್ಥಿ ನಮ್ಮ ತರಬೇತಿ ಕೇಂದ್ರದ ವಿದ್ಯಾರ್ಥಿ. ಇವನು 95 ಅಂಕಗಳೊಂದಿಗೆ ಹೋದ ವರ್ಷ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಪಡೆದಾತ. ಇವನದು ಆದರ್ಶ ಅಂತ ಒಂದು ಎಕ್ಸಾಮ್ ಬರುತ್ತೆ. 98 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಪಡೆದಂತ ವಿದ್ಯಾರ್ಥಿ. ಹಾಗೆ ಸೈನಿಕ ಪರೀಕ್ಷೆಯಲ್ಲಿ 300ಕ್ಕೆ 281 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 3ನೇ ಸ್ಥಾನ ಹಾಗೂ ಆಲ್ ಇಂಡಿಯಾ ರ್ಯಾಂಕ್ ದೇಶಕ್ಕೆ 94ನೇ ಸ್ಥಾನ ಪಡೆದು ಆಮೇಲೆ ನವೋದಯ ಕೂಡ ಆಯ್ಕೆಯಾದಂಥ ವಿದ್ಯಾರ್ಥಿ. ಪ್ರಸ್ತುತ ಬಿಜಾಪುರ ಸೈನಿಕ ಶಾಲೆಯಲ್ಲಿ 6ನೇ ತರಗತಿಯಲ್ಲಿ ಓದ್ತಿದ್ದಾನೆ. ಇದು ನಮ್ಮ ತರಬೇತಿ ಕೇಂದ್ರದ ಒಂದು ರಿಸಲ್ಟ್ ಹೋದ ವರ್ಷದ್ದು. ಹೋದ ವರ್ಷ ನಮ್ಮಲ್ಲಿ 2 ನವೋದಯ ಆಗಿದ್ದಾವೆ. ನಮ್ಮದು ಆಫ್ಲೈನ್ ಕೋಚಿಂಗ್ ಸೆಂಟರ್, ಯಾವುದೇ ರೀತಿಯಾದ ಹಾಸ್ಟೆಲ್ ಅಥವಾ ರೆಸಿಡೆನ್ಷಿಯಲ್ ಕೋಚಿಂಗ್ ಅಲ್ಲ. ಬೆಳಗ್ಗೆ 10ರಿಂದ ಸಾಯಂಕಾಲ 5ರವರೆಗೆ ಮಾತ್ರ ನಾವು ಮಾಡ್ತೇವೆ. ಆನಂತರ ಹೋದ ವರ್ಷ ನಮ್ಮ ಮೊರಾರ್ಜಿ 33 ಆಗಿದ್ದಾವೆ, ನವೋದಯ 2, ಸೈನಿಕ ಒಂದು 15 ಆಗಿದ್ದಾವೆ, ಆಳ್ವಾಸ್ ಒಂದು 3 ಆಗಿದ್ದಾವೆ. ಆದರ್ಶ ಮತ್ತು ಆಳ್ವಾಸ್ ಪರೀಕ್ಷೆ ಒಂದೇ ದಿನ ಎಕ್ಸಾಮ್ ಇರೋದ್ರಿಂದ ಸುಮಾರು ವಿದ್ಯಾರ್ಥಿಗಳು ಆಳ್ವಾಸ್, ಕೆಲವೊಂದು ವಿದ್ಯಾರ್ಥಿಗಳು ಆದರ್ಶ ಬರೆದಿದ್ರು. ಆದರ್ಶದಲ್ಲೂ ರಾಜ್ಯಕ್ಕೆ 2ನೇ ರ್ಯಾಂಕ್ ಬಂದಿದೆ. ನಮ್ಮ ರಾಮದುರ್ಗ ತಾಲೂಕಲ್ಲಿ 2 ವರ್ಷಗಳಿಂದ ಹೋದ ವರ್ಷ ಮತ್ತು ಆಚೆ ವರ್ಷ ನಮ್ಮದು ರಾಮದುರ್ಗ ತಾಲೂಕಲ್ಲಿ ಬರುವಂಥ ಆದರ್ಶ ಶಾಲೆಗೆ ಫಸ್ಟ್ ರ್ಯಾಂಕು. ಇದಿಷ್ಟು ಹೋದ ವರ್ಷದ ಒಂದು ರಿಸಲ್ಟು. ಈ ವಿಡಿಯೋದಲ್ಲಿ ನಾನು ಅಡಿಕೆ ಪರೀಕ್ಷೆಯ ಬಗ್ಗೆ ಒಂದು ಅಪ್ಲಿಕೇಶನ್ ಕರೆದಿದ್ದಾರೆ. ಅದನ್ನು ಹೇಗೆ ಅಪ್ಲೈ ಮಾಡೋದು, ಎಕ್ಸಾಮ್ ಏನಿರುತ್ತೆ, ಸಿಲೆಬಸ್ ಏನಿರುತ್ತೆ, ಅಲ್ಲಿ ಏನು ಫೆಸಿಲಿಟೀಸ್ ಇದೆ, ಮತ್ತು ಅಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ ಯಾವ ಥರ ಇರುತ್ತೆ, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತೇನೆ. ಇದು alike.online.org ಅಂತ ಓಪನ್ ಮಾಡಿದರೆ ಇಲ್ಲಿ ಕೆಳಗಡೆ ಬಂದರೆ ಹಾಸ್ಟೆಲ್ ನ್ಯೂ ಅಡ್ಮಿಷನ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಹಾಸ್ಟೆಲ್ ಅಡ್ಮಿಷನ್ ನೋಟಿಸ್ 25-26 ಅಂತ ಇರುತ್ತೆ. ಇಲ್ಲಿ ಕೆಳಗಡೆ ಹಂಗೆ ಬಂದರೆ ಇಟ್ಸ್ ಓನ್ಲಿ ಫಾರ್ ಬಾಯ್ಸ್, ಬಾಯ್ಸಿಗೆ ಮಾತ್ರ ಇರುವಂಥದ್ದು ಈ ಒಂದು ಪರೀಕ್ಷೆ. ಸೊ ಇಲ್ಲಿ ಪ್ರಾಸ್ಪೆಕ್ಟಸ್ ಇರುತ್ತೆ. ಪ್ರಾಸ್ಪೆಕ್ಟಸ್ ನೀವು ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ನೀವು ಚೆಕ್ ಮಾಡ್ಬೋದು ಪ್ರಾಸ್ಪೆಕ್ಟಸ್ ಅಲ್ಲಿ ಏನಿದೆ ಅಂತ. ಒಂದಿಷ್ಟು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಬಗ್ಗೆ ಮಾಹಿತಿ ಇರುತ್ತೆ, ಏನೆಲ್ಲ ಫೆಸಿಲಿಟೀಸ್ ಇದೆ ಅಲ್ಲಿ. ಒಂದ್ಸಲ ನೀವು 6ನೇ ಕ್ಲಾಸಿಗೆ ಹೋಗಿ ಜಾಯ್ನ್ ಆದರೆ ಏನೆಲ್ಲ ಫೆಸಿಲಿಟೀಸ್ ಇದೆ, ಏನೇನು ಎಲ್ಲ ಇದೆ, ಅದು ಡೀಟೇಲ್ಸ್ ಇದೆ ಅದರಲ್ಲಿ. ಅದನ್ನು ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಬರುತ್ತೆ. ಯಾವ್ಯಾವ ಒಂದು ಕ್ಲಾಸಸ್ಗೆ ಅಡ್ಮಿಷನ್ ತೊಗೊಳ್ತಾರೆ. 6ನೇ ಕ್ಲಾಸಿಗೆ ನಿಮ್ಮದು CBSEಗೆ ಅಡ್ಮಿಷನ್ ಡೈರೆಕ್ಟ್ ಆಗುತ್ತೆ. ಇನ್ ಕೇಸ್ ನೀವು ಎಕ್ಸಾಮ್ ಕ್ಲಿಯರ್ ಆಗಿ ಇಂಟರ್ವ್ಯೂ ಕ್ಲಿಯರ್ ಮಾಡಿದರೆ 6ನೇ ತರಗತಿ CBSEಯಲ್ಲಿ ನಿಮಗೆ ಅಲ್ಲಿ ಶಿಕ್ಷಣ ಸಿಗುತ್ತೆ. ಅದೇ ಥರ ನೀವು ಇದು 5ನೇ ತರಗತಿಯಲ್ಲಿ ಓದ್ತಿರುವಂಥ ಮಕ್ಕಳಿಗೆ, ಮತ್ತು ಇನ್ನು 7ನೇ ತರಗತಿಯಲ್ಲಿ ಓದ್ತಿರುವಂಥ ಮಕ್ಕಳು 8ನೇ ತರಗತಿಗೆ ಅಡ್ಮಿಷನ್ ಅನ್ನ ಬಯಸಿದ್ರೆ 7ನೇ ತರಗತಿಯಲ್ಲಿರೋರು ಒಂದು 3 ಏರಿಯಾದಲ್ಲಿ ಅಲ್ಲಿ ನಿಮಗೆ 8th ಅಡ್ಮಿಷನ್ ಸಿಗುತ್ತೆ. ಒಂದು ನೀವು CBSE ಎಜುಕೇಶನ್ ಬಯಸಿದ್ರೆ CBSE ಇರುತ್ತೆ, CBSE ಟು CBSE. ಇನ್ ಕೇಸ್ ನೀವು 6ನೇ ತರಗತಿಯಲ್ಲಿ 7ನೇ ತರಗತಿಯಲ್ಲಿ CBSE ಓದ್ತಾ ಇದ್ರೆ CBSEಲಿ ಎಕ್ಸಾಮ್ ಬರೀಬಹುದು. ಮತ್ತು ಇಂಗ್ಲಿಷ್ ಮೀಡಿಯಂ ಸ್ಟೇಟ್ ಸಿಲೆಬಸ್ ಅಲ್ಲಿ ಒಂದು ಇದೆ, ಅದನ್ನಾದರೂ ನೀವು ಚೂಸ್ ಮಾಡ್ಕೋಬಹುದು. ಮತ್ತು ಕನ್ನಡ ಮೀಡಿಯಂ ಕೂಡ ಇದೆ, 8th ಕನ್ನಡ ಮೀಡಿಯಂ ಕೂಡ ಇದೆ. ನೀವು ಸ್ಟೇಟ್ ಸಿಲೆಬಸ್ ಅಲ್ಲಿ ನಿಮಗೆ ಶಿಕ್ಷಣ ಸಿಗುತ್ತೆ. ಫಸ್ಟ್ PUCಗೆ ಸ್ಟೇಟ್ ಪ್ಯಾಟರ್ನ್ ಪ್ರಿ ಯೂನಿವರ್ಸಿಟಿ ಕಾಲೇಜ್. ಸೈನ್ಸ್ ಅಲ್ಲಿ ಏನೇನಿರುತ್ತೆ ನೋಡಿ ಕ್ಯಾಟಗರಿ, ಯಾವ ಒಂದು ಕೋರ್ಸ್ ಇರುತ್ತೆ, PCM ಇರುತ್ತೆ, PCMC ಇರುತ್ತೆ. ಕಾಮರ್ಸ್ ತಗೊಂಡ್ರೆ ಈ 2 ಕಾಂಬಿನೇಷನ್ ಸಿಗುತ್ತೆ ನಿಮಗೆ, CBA BA ಸಿಗುತ್ತೆ. ನಂತರ ಇಲ್ಲಿ ನೋಡಿ ಹಾಸ್ಟೆಲ್ ಬೀಯಿಂಗ್ ರನ್ ಓನ್ಲಿ ಫಾರ್ ಬಾಯ್ಸ್, ಅಂದ್ರೆ ಬಾಯ್ಸ್ಗೆ ಮಾತ್ರ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ. ಸಮೀಪದಂತ ವಿದ್ಯಾರ್ಥಿಗಳು 6ನೇ ತರಗತಿ ಸೇರಿದ ಮಕ್ಕಳು ಒಂದು 350 ಕಿಲೋಮೀಟರ್ ಒಳಗಡೆ ಇರೋರಿಗೆ ಅವರು ಪ್ರಿಫರೆನ್ಸ್ ಕೊಡ್ತಾರೆ. ಅದ್ರ ಬಗ್ಗೆ ಇದು ಮಾಹಿತಿ ಇದೆ. ಈ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೆಲ್ಲ ಬೇಕಾಗುತ್ತೆ, ನೀಡ್ ಟು ಬ್ರಿಂಗ್ ಎಕ್ಸಾಮ್ ಏನೇನು ತರಬೇಕು, ಆಧಾರ್ ಕಾರ್ಡ್ ತರಬೇಕು, ಕಾಪಿ ಆಫ್ ದ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ತರಬೇಕು. ಆನಂತರ ಕಾಪಿ ಆಫ್ SA1 ಮಿಡ್ ಟರ್ಮ್, ಯಾವುದಾದ್ರೂ ಒಂದು SA1 ಅಥವಾ ಮಿಡ್ ಟರ್ಮ್ ಮಾರ್ಕ್ಸ್ ಕಾರ್ಡ್ ತರಬೇಕು ಎಂಟ್ರೆನ್ಸ್ ಎಕ್ಸಾಮ್ ಬರೆಯುವಾಗ ಮತ್ತು ಇಂಟರ್ವ್ಯೂಗೆ.
ನೆಕ್ಸ್ಟ್, ಇದು ಎಕ್ಸಾಮ್ ಯಾವಾಗ ನಡೆಯುತ್ತೆ? ಟೆಂಟೇಟಿವ್ ಡೇಟ್ ಸೆಕೆಂಡ್ ವೀಕ್ ಆಫ್ ಏಪ್ರಿಲ್ 2ನೇ ವಾರದಲ್ಲಿ ಒಂದು ದಿನ, ಸಂಡೇ ಅಥವಾ ಸ್ಯಾಟರ್ಡೇ ಅವರು ಒಂದು ಎಕ್ಸಾಮ್ ಅನ್ನು ತಗೊಳ್ತಾರೆ. ಅಲ್ಲಿಗೆ ಹೋಗಿ ನೀವು ಎಕ್ಸಾಮ್ ಅನ್ನ ಬರಿಬೇಕಾಗತ್ತೆ. ಸೊ ಅದನ್ನ ಯಾವಾಗ ಹೇಳ್ತಾರೆ ಅಂದ್ರೆ 1 ಏಪ್ರಿಲ್ 25 ಒಳಗಡೆ ಹೇಳ್ತಾರೆ. ಮತ್ತು ಇದು ರಿಟರ್ನ್ ಎಕ್ಸಾಮ್ ಇರ್ಬೋದು, ಇಂಟರ್ವ್ಯೂ ಇದು ಆಫ್ಲೈನ್ ಇರುತ್ತೆ, ಯಾವುದೇ ರೀತಿಯಾದ ಆನ್ಲೈನ್ ಕೂಡ ಇರೋದಿಲ್ಲ. ಇದೇ ಸೆಂಟರ್ಗೆ ಹೋಗ್ಬೇಕು ನೀವು, ಅಡ್ರೆಸ್ಗೆ. ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್, ಕೊನೆಯ ಒಂದು ಡೇಟ್ ಏನಿದೆ ಅಂತಂದರೆ 31 ಮಾರ್ಚ್. ಇದು ಫೆಬ್ರವರಿ. ಸೊ 31 ಮಾರ್ಚ್ವರೆಗೆ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇರುತ್ತೆ. ಇದು ಪ್ರಾಸ್ಪೆಕ್ಟಸ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ. ಇದು ಸಿಲೆಬಸ್ ಏನೇನಿದೆ, ಸಿಲೆಬಸ್ ಅನ್ನ ಒಂದ್ಸಲ ನೋಡೋಣ. ಪ್ರತಿಯೊಂದು ಫಿಫ್ತ್ಗೆ ಏನಿರುತ್ತೆ, ಸೆವೆಂತ್ ಅಲ್ಲಿರುವಂಥ ಮಕ್ಕಳಿಗೆ ಏನಿರುತ್ತೆ ಅದು ಸಿಲೆಬಸ್. ಇಲ್ಲಿ ನೋಡಿ, ಇದು 6ನೇ ತರಗತಿಯಲ್ಲಿ ಟೋಟಲ್ ಡ್ಯೂರೇಷನ್ ಆಫ್ ದ ಎಕ್ಸಾಮು 100 ಮಿನಿಟ್ಸು, 100 ಮಿನಿಟ್ಸ್ ಇರುತ್ತೆ. 80 ಅಂಕಗಳಿಗೆ, 80 ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ 100 ನಿಮಿಷದಲ್ಲಿ. ಇದೇನಂತಂದ್ರೆ ಇಂಗ್ಲೀಷ್ನಲ್ಲಿ ಏನು ಸಿಲೆಬಸ್ ಇರುತ್ತೆ, 20 ಮಾರ್ಕ್ಸ್ ಇರುತ್ತೆ, 20 ಕ್ವಶನ್ಸ್, 20 ಮಾರ್ಕ್ಸ್. ಸೊ ಇದೆಲ್ಲ ಸಿಲೆಬಸ್ಸು. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ ನೀವೇನಾದರೂ ಕೋಚಿಂಗ್ ಮಾಡ್ತಾ ಇದ್ರೆ ನಿಮಗೆ ಮೊರಾರ್ಜಿ ಅಥವಾ ಅಳ್ವಾ ಸಿಲೆಬಸ್ ಆಗಿ ಇದನ್ನ ಮೋಸ್ಟ್ ಆಫ್ ದಿ ಕೋಚಿಂಗ್ ಸೆಂಟರಲ್ಲಿ ಮಾಡಿರ್ತಾರೆ. ಇದನ್ನೊಂಚೂರು ಚೆನ್ನಾಗಿ ನೋಡ್ಕೊಳ್ಳಿ. ಅದೇ ಥರ ಕನ್ನಡದಲ್ಲಿ ಕೂಡ ಗ್ರಾಮರ್, ಇಂಗ್ಲೀಷಲ್ಲೂ ಕೆಲವೊಂದು ಗ್ರಾಮರ್ ಟಾಪಿಕ್ಸು, ಕನ್ನಡದಲ್ಲಿ ಗ್ರಾಮರ್ ಟಾಪಿಕ್ಸ್ ಇರುತ್ತೆ. ಮತ್ತು ಇಲ್ಲಿ ನೋಡಿ, ಪತ್ರಲೇಖನ ಮೌಲ್ಯಾಧಾರಿತ ಪ್ರಶ್ನೆಗಳು, ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ. ಪತ್ರಲೇಖನ ನಿಮಗೆ ಸಂಬೋಧನೆಗಳೇ ಇರ್ತಾರೆ, ಬಟ್ ಯಾವ ಥರ ಪತ್ರವನ್ನು ಬರೀಬೇಕು ಅದು ಇದೆಲ್ಲ ಇರಲ್ಲ. ಅದೊಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಇದೆರಡು ಸೆಕ್ಷನ್ಸ್ ಈಸಿ ಆಗುತ್ತೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ಗೆ. ಅದೇ ಥರ ಮ್ಯಾಥಮೆಟಿಕ್ಸ್ ಕೂಡ ಈಸಿ ಆಗುತ್ತೆ. ಇದನ್ನೆಲ್ಲ ನೀವು ಓದಿರ್ತೀರಿ, ಸೈನಿಕ ಮತ್ತು ನವೋದಯ ಸಿಲೆಬಸ್ ಅಲ್ಲಿ ಮಾಡಿರ್ತೀರ. ಇದೆಲ್ಲ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಇರುತ್ತೆ. ಇದರಲ್ಲಿ ಮೌಲ್ಯದ ಪ್ರಶ್ನೆಗಳು ಕೂಡ ನಿಮ್ಮ ಒಂದು ಗಣಿತದಲ್ಲಿ ಇರುತ್ತೆ, ಮೆಂಟಲ್ ಎಬಿಲಿಟಿ ಕೂಡ ಇರುತ್ತೆ ಗಣಿತದಲ್ಲಿ. ಇದು ಆನಂತರ ಇಲ್ಲಿ ಸೈನ್ಸ್ ಟಾಪಿಕ್ಸ್ ಇರುತ್ತೆ. ಇದು ನಮ್ಮ ಸ್ಟೇಟ್ ಸಿಲೆಬಸ್ ಅವರು ಓದಿರಲ್ಲ. ಇದನ್ನು ಸ್ವಲ್ಪ ಕಾಳಜಿ ಮಾಡ್ಕೊಳ್ಳಿ. ಸೆನ್ಸ್ ಆರ್ಗನ್ಸ್ ಇನ್ ಅನಿಮಲ್ಸು, ಅರ್ತ್ ಅಂಡ್ ಸ್ಪೇಸ್, ಎನರ್ಜಿ ಅಂಡ್ ಫ್ಯೂಯಲ್ಸ್, ಇದು ಕನ್ನಡದಲ್ಲಿ ನೀವು ಈ ಒಂದು ಸಿಲೆಬಸ್ ಅನ್ನ ಕಲೆಕ್ಟ್ ಮಾಡಿ ಓದ್ಕೊಳ್ಳಿ. 5ನೇ ತರಗತಿಲಿ ಓದ್ತಿರುವಂತಹ ಮಕ್ಕಳು. 80 ಕ್ವಶನ್ಸ್ ಇರುತ್ತೆ. ಸೊ ನೀವು 1 ಗಂಟೆ, ನಿಮಗೆ 100 ನಿಮಿಷ ನಿಮಗೆ ಕಾಲಾವಕಾಶ ಇರುತ್ತೆ. ಅದರೊಳಗಾಗಿ ನೀವು ಉತ್ತರಗಳನ್ನ ಮಾಡಬೇಕು. ಸೊ ನೆಕ್ಸ್ಟ್, ಇದು ಒಂದು 7ನೇ ತರಗತಿಯಲ್ಲಿ ಓದ್ತಿರುವಂತಹ ಮಕ್ಕಳಿಗೆ ಇದು ಸ್ಟೇಟ್ ಪ್ಯಾಟರ್ನ್. ಅವರಿಗೆ ಸ್ಟೇಟ್ ಪ್ಯಾಟರ್ನ್ ಯಾರು ಬರ್ತಿದ್ರೆ ನಿಮಗೆ ಇಂಗ್ಲೀಷ್, ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸ್ 5 ಸೆಕ್ಷನ್ಗಳಲ್ಲಿ ಎಕ್ಸಾಮ್ ಇರುತ್ತೆ. ಇಂಗ್ಲೀಷ್ ಸಿಲೆಬಸ್ಸು ಮತ್ತೆ ಕನ್ನಡ ಸಿಲೆಬಸ್ಸು, ಹಿಂದಿ ಸಿಲೆಬಸ್ ಕೂಡ ಇದೆ ಇಲ್ಲಿ. ನಂತರ ಹಿಂದಿ, ಇಂಗ್ಲೀಷ್, ಕನ್ನಡ ಸಿಲೆಬಸ್ ಕೊಟ್ಟಿರ್ತಾರೆ. ವಾಟ್ ಆರ್ ದಿ ಸಬ್ಜೆಕ್ಟ್ಸ್? ಕನ್ನಡ ಆಯಿತು, ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ಸೈನ್ಸ್ ನೀವು ಮಾಡಲೇಬೇಕಾಗದ್ದು ಮಾಡಬೇಕು. ಸೊ ಇಲ್ಲಿ ಮ್ಯಾಥಮೆಟಿಕ್ಸ್ ಇದೆ, ಮ್ಯಾಥಮೆಟಿಕ್ಸ್ ಸಿಲೆಬಸ್ ಕೊಟ್ಟಿರ್ತಾರೆ. ಈ ಎಲ್ಲ ಟಾಪಿಕ್ಸ್ಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಸೈನ್ಸಲ್ಲಿ ಏನು ಸಿಲೆಬಸ್ ಇದೆ ಅದೆಲ್ಲ ಕೊಟ್ಟಿದ್ರೆ ಅಲ್ಲಿ ಇವುಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ನೀವು 7ನೇ ತರಗತಿಯ ಒಂದು ಸಿಲೆಬಸನ್ನು ಚೆನ್ನಾಗಿ ಓದ್ಕೊಳ್ಬೇಕು. ಇದು 7ನೇ ತರಗತಿಯಲ್ಲಿರುವಂಥ ಮಕ್ಕಳು 8ನೇ ತರಗತಿಗೆ ಅಡ್ಮಿಷನ್ ಬಯಸಿದ್ರೆ ಓದ್ಕೊಳ್ಬೇಕು. ಇದು PUC, ಇದು ಫಸ್ಟ್ PUC. ಅದು ಏನಿರುತ್ತೆ, ಸೈನ್ಸ್ ಕಾಂಬಿನೇಷನ್ PCMB ಅಥವಾ PCMC ತಗೊಂಡ್ರೆ 60 ಕ್ವಶನ್ಗಳ ಒಂದು MCQ ಕ್ವಶನ್ಸ್ ಇರುತ್ತೆ. 60 ನಿಮಿಷಗಳಲ್ಲಿ ನೀವು ಆನ್ಸರ್ ಮಾಡಬೇಕು. ಫಿಸಿಕ್ಸಲ್ಲಿ 15 ಇರುತ್ತೆ, ಕೆಮಿಸ್ಟ್ರಿಯಲ್ಲಿ 15 ಇರುತ್ತೆ, ಮ್ಯಾಥಮೆಟಿಕ್ಸ್ 15 ಮತ್ತು ಬಯಾಲಜಿ 15. ನೀವು 10ನೇ ತರಗತಿ ಸಿಲೆಬಸ್ ಅನ್ನ ನೀವು ಚೆನ್ನಾಗಿ ಓದ್ಕೊಳ್ಬೇಕು. ಅದೇ ಥರ ಕಾಂಬಿನೇಷನ್ ಕಾಮರ್ಸ್ ಬಯಸಿದ್ರೆ 5 ಕ್ವಶನ್ ಪ್ಯಾಟರ್ನ್, ಇಂಗ್ಲೀಷ್ 25 ಇರುತ್ತೆ, ಮ್ಯಾಥಮೆಟಿಕ್ಸ್ 15 ಇರುತ್ತೆ. ಇದು ಇಂಗ್ಲೀಷ್ ಸಿಲೆಬಸ್ಸು, ಫಿಸಿಕ್ಸ್ ಸಿಲೆಬಸ್ಸು, ಆಮೇಲೆ ಕೆಮಿಸ್ಟ್ರಿ ಸಿಲೆಬಸ್ಸು, ಬಯಾಲಜಿ ಸಿಲೆಬಸ್ಸು, ಇದು ಮ್ಯಾಥಮೆಟಿಕ್ಸ್ ಸಿಲೆಬಸ್ಸು, ಇದು ಸಿಲೆಬಸ್ಸು. ಇಷ್ಟು ಮಾಹಿತಿ ಸಿಲೆಬಸ್ ಬಗ್ಗೆ. ನಂತರ ಅಪ್ಲಿಕೇಶನ್ ಯಾವ ಥರ ಹಾಕೋದು? ಇದು ಆನ್ಲೈನ್ ಮುಖಾಂತರ ಹಾಕ್ಬೇಕಾಗತ್ತೆ. ಕ್ಲಿಕ್ ಟು ಅಪ್ಲೈ ಆನ್ಲೈನ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಒಂದು ಬರುತ್ತೆ ನಿಮ್ಗೆ. ಇದಕ್ಕೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಆಧಾರ್ ಕಾರ್ಡ್ ಬೇಕು, ಆಮೇಲೆ ನಿಮ್ಮೊಂದು ಮಾಸ್ ಕಾರ್ಡ್ ಕೂಡ ಬೇಕು. ಇದೆಲ್ಲ ಮಾಹಿತಿಯನ್ನು ಫಿಲ್ ಮಾಡಿ ಡಾಕ್ಯುಮೆಂಟ್ಸನ್ನು, ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಬೇಕು, ಫೋಟೋಗ್ರಾಫ್ ಅಪ್ಲೋಡ್ ಮಾಡಬೇಕು, FA1 ಅಥವಾ FA2 ಮಾಸ್ ಕಾರ್ಡ್ ಅಪ್ಲೈ ಮಾಡಬೇಕು. ಇಲ್ಲಿ ಪೇಮೆಂಟ್ 200 ರುಪೀಸ್ ನೀವು ಇದಕ್ಕೆ ಪೇ ಮಾಡಬೇಕಾಗತ್ತೆ.
ಇಲ್ಲಿ ಸೆಲೆಕ್ಟ್ ಮಾಡಿ ಎಲ್ಲ ಮಾಹಿತಿಯನ್ನು ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಪೇ ಕೊಟ್ಟರೆ ಅದು ಪೇಮೆಂಟ್ ಮಾಡಲಿಕ್ಕೆ ಒಂದು ವಿಂಡೋ ಬರುತ್ತೆ. ಪೇಮೆಂಟ್ ಮಾಡಿದರೆ ನಿಮ್ಮದು ಅಪ್ಲಿಕೇಶನ್ ಕನ್ಫರ್ಮ್ ಆಗುತ್ತೆ. ಇಷ್ಟು ಮಾಹಿತಿ ಪರೀಕ್ಷೆಯ ಬಗ್ಗೆ. ಇವಾಗ ಇಲ್ಲಿ ಸಿಗುತ್ತಿರುವಂಥ ಶಿಕ್ಷಣ ಸ್ವಲ್ಪ ಆಧ್ಯಾತ್ಮಿಕ ಶಿಕ್ಷಣ ಇರುತ್ತೆ, ಒಳ್ಳೆಯ ಶಿಕ್ಷಣ ಇರುತ್ತೆ. ಆಮೇಲೆ ಇಲ್ಲಿ ಕ್ವಾಲಿಟಿ ಆಫ್ ಎಜುಕೇಶನ್ ಯಾವ ಥರ ಇದೆ, ಸುಮಾರು ನಮ್ಮ ಒಂದು ಸರ್ಕಲಲ್ಲಿ ಕೆಲವೊಂದು ಫ್ರೆಂಡ್ಸು ಮೆಡಿಕಲ್ ಮಾಡಿದವರು ಇದ್ದಾರೆ ಇಲ್ಲಿ ಓದಿ. ಆಮೇಲೆ ಇಂಜಿನಿಯರಿಂಗ್ ಒಳ್ಳೊಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಶಿಕ್ಷಣವನ್ನು ಪಡೆದಂಥ ಸುಮಾರು ವಿದ್ಯಾರ್ಥಿಗಳು ನಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲಿ ನೋಡಿದ್ವಿ. ಅದಕ್ಕೋಸ್ಕರ ಇದು ಒಂದು ಒಳ್ಳೆಯ ಸಂಸ್ಥೆ. ಶಿಕ್ಷಣದಲ್ಲಿ ಒಳ್ಳೆ ಎಜುಕೇಶನ್ ಸಿಗುತ್ತೆ. ಸುಮಾರು ವಿದ್ಯಾರ್ಥಿಗಳು ನಮ್ಮ ರಾಮದುರ್ಗ ತಾಲೂಕಿನಿಂದ ಹೋದ ವರ್ಷ ಒಂದು 3 ರಿಂದ 4 ವಿದ್ಯಾರ್ಥಿಗಳು ಅಲ್ಲಿ ಅಡ್ಮಿಷನ್ ತಗೊಂಡಿದ್ದಾರೆ 6ನೇ ತರಗತಿಗೆ. ಆನಂತರ ಇಲ್ಲಿ ಎಜುಕೇಶನ್ ಬಗ್ಗೆ ಅಂದರೆ ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಅಂತೂ ಇಲ್ಲಿ ಸಿಗುತ್ತೆ ನಿಮಗೆ. ಸೆಕೆಂಡ್ ಥಿಂಗ್ ಏನಂದರೆ ಇಲ್ಲಿ ಫೀಸ್ ಎಷ್ಟಿದೆ ಅಂತಂದರೆ, ಲಾಸ್ಟ್ ಟೈಮ್ ಯಾವಾಗ ಒಂದ್ಸಲ ನಾನು ಹಾಗೆ ಕಾಲ್ ಮಾಡಿದ್ದೆ ಅವರಿಗೆ, ಫೀಸ್ ಎಷ್ಟಾಗತ್ತೆ ಸರ್ ಅಂತ. ಅವರು ಹೇಳಿದರು ಒಂದು ಲಕ್ಷ ಹೆಚ್ಚು ಕಡಿಮೆ 1 ಲಕ್ಷದವರೆಗೆ ಫೀಸ್ ಆಗತ್ತೆ ಅಂತ ಹೇಳಿದರು. ಒಂಚೂರು ಹೆಚ್ಚು ಕಡಿಮೆ ಆಗಿರುತ್ತೆ, ಯಾಕಂದರೆ ವರ್ಷಕ್ಕೆಲ್ಲನೂ ಕಾಸ್ಟ್ಲಿ ಆಗ್ತಾ ಇದೆ ಅಷ್ಟೇ. ಒಂದು ಲಕ್ಷದ ಮೇಲೆ ಸ್ವಲ್ಪ ಇರುತ್ತೆ. ಬಟ್ ಎಜುಕೇಶನ್ ಅಂತ ಬಂದಾಗ ಒನ್ ಆಫ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು. ಒಳ್ಳೆ ಎಜುಕೇಶನ್ ಸಿಗುತ್ತೆ. ಒಂದು ಅವಕಾಶ ಸಿಕ್ಕರೆ ಇಲ್ಲಿ ಅಡ್ಮಿಷನ್ ತಗೋದು ಒಳಿತು ಅಂತ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.